ಕಸದ ಟೆಂಡರ್ನಲ್ಲೂ ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ರಾಮ್ಕಿ ಕಂಪನಿಗೆ ಟೆಂಡರ್ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಡಿಬಾರ್ ಆಗಿರುವಂತಹ ಕಂಪನಿಗೆ ಕಸದ ಟೆಂಡರ್ ಕೊಟ್ಟಿದ್ಯಾಕೆ ಅನ್ನುವಂತಹ ಪ್ರಶ್ನೆ. ಬ್ಲಾಕ್ ಲಿಸ್ಟ್ ಕಂಪನಿಗೆ ಟೆಂಡರ್ ಕೊಡೋದಕ್ಕೆ ಕಾರಣವೇನು? ಬಹುದೊಡ್ಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಒಂದು ಭ್ರಷ್ಟಾಚಾರವನ್ನ ಬಯಲಿಗೆಳೆದಿದ್ದಾರೆ. ಬಹುದೊಡ್ಡ ಆರೋಪವನ್ನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯಪಾಲರು ಮತ್ತು ಲೋಕಾಯುಕ್ತರಿಗೆ ವಿಪಕ್ಷ ನಾಯಕ ದೂರನ್ನು ಕೊಟ್ಟಿದ್ದಾರೆ. ತನಿಖೆ ಮಾಡಿ ಸಿಬಿಐ ತನಿಖೆ ಆಗಬೇಕಿದು ಅಂತ. ಅದರ ಜೊತೆಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಬಹುದೊಡ್ಡ ಆರೋಪ, ತ್ಯಾಜ್ಯದ ವಿಲೇವಾರಿ, ಕಸದ ವಿಲೇವಾರಿ ಮಾಡೋದ್ರಲ್ಲೂ ಕೂಡ ಇವರು 10,000 ಕೋಟಿಯ ಕಿಕ್ ಬ್ಯಾಕ್ ಪಡಿತಾ ಇದ್ದಾರೆ. 36,000 ಕೋಟಿ ಹಗರಣ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವಂತಹ ನೆಪದಲ್ಲಿ ಕಾಂಗ್ರೆಸ್ ಸರ್ಕಾರ 39,000 ಕೋಟಿಯ ಹಗರಣ ನಡೆಸಿರುವಂತದ್ದು. 35 ವರ್ಷಗಳ ಸುದೀರ್ಘಾವಧಿಗೆ ಈ MSW ಸೊಲ್ಯೂಷನ್ಸ್ ಲಿಮಿಟೆಡ್, ಇದರ ಪೇರೆಂಟ್ ಕಂಪನಿ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್, ಈ ಕಂಪನಿಗೆ ಇವರು ಟೆಂಡರ್ ಕೊಟ್ಟಿದ್ದಾರೆ. ಇದರಲ್ಲಿ 10,000 ಕೋಟಿಯ ಕಿಕ್ ಬ್ಯಾಕ್ ಪಡೀತಾ ಇದ್ದಾರೆ ಎನ್ನುವಂತಹ ಬಹುದೊಡ್ಡ ಗಂಭೀರ ಆರೋಪ. ತಾವು ನೋಡ್ತಾ ಇದ್ದೀರಾ, ಅಶೋಕ್ ಅವರು ಸಲ್ಲಿಸಿರುವಂತಹ ದೂರಿನ ಪ್ರತಿ, ಪತ್ರಿಕಾ ಹೇಳಿಕೆಯ ಪ್ರತಿ ನೋಡ್ತಾ ಇದ್ದೀರಾ ತಾವು. ದೇಶದಷ್ಟೇ ಅಲ್ಲ, ಇಡೀ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಬಾರ್ ಆಗಿರುವಂತಹ, ಬ್ಲಾಕ್ ಲಿಸ್ಟ್ಗೆ ಹೋಗಿರುವಂತಹ ರಾಮ್ಕಿ ಕಂಪನಿ, ಇವರಿಗೆ ಘನ ತ್ಯಾಜ್ಯದ ವಿಲೇವಾರಿಯ ಟೆಂಡರ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಬ್ಲಾಕ್ ಲಿಸ್ಟೆಡ್ ಕಂಪನಿಗೆ ಕೊಟ್ಟದ್ದು ಯಾಕೆ, ಡಿಬಾರ್ ಆಗಿರುವಂತಹ ಕಂಪನಿಗೆ ಕೊಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇದರಲ್ಲೇ ವಾಸನೆ ಬರ್ತಾ ಇದೆ. ಏನೋ ಒಂದು ಹಗರಣ, ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು. ಈ ಹಿಂದೆ GBAನಲ್ಲಿ ಕಾಂಟ್ರಾಕ್ಟರ್ಸ್ ತಗೊಳ್ತಾ ಇದ್ರು ಇದರ ಟೆಂಡರ್ ಅನ್ನ. ಅದನ್ನ ತಪ್ಪಿಸಿ ಸುದೀರ್ಘವಾಗಿ ಯಾವುದೇ ಸರ್ಕಾರ ಆದ್ರೂ ಬಂದುಕೊಳ್ಳಿ, ನಮಗೆ ಬರೋದು ಬರಲಿ ಅಂತ 35 ವರ್ಷಗಳಿಗೆ ರಾಮ್ಕಿ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ. ಎನಿಹೌ ಕಾರ್ಪೊರೇಷನ್ ಎಲೆಕ್ಷನ್ ಆಗಿಲ್ಲ, 10 ವರ್ಷಗಳನ್ನ ದಬ್ಬು ಬಿಟ್ರು, ಕಳೆದು ಬಿಟ್ರು. 10 ವರ್ಷ ಮುಗೀತು, ನೋ ಕಾರ್ಪೊರೇಟರ್ಸ್. ಡೈರೆಕ್ಟ್ ಆಗಿ MLAಗಳಿಗೆ ಬರ್ತಾ ಇತ್ತು ದುಡ್ಡು. ಅದಾದ ನಂತರ ಈ 35 ವರ್ಷಗಳಿಗೆ ಟೆಂಡರ್ ಕೊಟ್ಟಿದ್ದಾರೆ ಈ ಒಂದು ರಾಮ್ಕಿ ಕಂಪನಿಗೆ. ಮೊದಲು ಹಣಕಾಸು ಇಲಾಖೆ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಈ ರೀತಿಯಾಗಿ ಸುದೀರ್ಘಾವಧಿಗೆ ಯಾವುದೋ ಒಂದು ಕಂಪನಿಗೆ ಟೆಂಡರ್ ಕೊಡಬಾರದು ಅನ್ನುವಂತಹ ಒಂದು ಆಕ್ಷೇಪವನ್ನು ಹಣಕಾಸು ಇಲಾಖೆ ತೋರಿಸಿದ್ರು ಕೂಡ ಅದನ್ನೂ ಮೀರಿ ಇವರು 35 ವರ್ಷಗಳ ಸುದೀರ್ಘವಾದಂತಹ ಒಂದು ಟೆಂಡರ್ ಅನ್ನ
ರ್ಯಾಂಕಿ ಅನ್ನುವಂಥದ್ದು ಪೇರೆಂಟ್ ಕಂಪನಿ, ಅದರ ಅಂಡರ್ ಬರುವಂತಹ MSW ಸೊಲ್ಯೂಷನ್ಸ್ ಲಿಮಿಟೆಡ್ ಅನ್ನುವಂತಹ ಕಂಪನಿಗೆ ಕೊಟ್ಟಿದ್ದಾರೆ. 36,000 ಕೋಟಿ, 10,000 ಕೋಟಿಯ ಕಿಕ್ ಬ್ಯಾಕ್. ಯಾರಿಗೆ ತಲುಪ್ತಾ ಇದೆ ಹಣ? ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡ್ತಾ ಇದ್ದಾರ ರಾಜ್ಯ ಸರ್ಕಾರದವರು. ಕಸದಲ್ಲೂ ರಸ ಯಾರಿಗೆ? MLAಗಳಿಗೆ, ಮಂತ್ರಿಗಳಿಗೆ, ಸರ್ಕಾರದವರಿಗೆ, ಜನಕ್ಕಲ್ಲ. ಮೊದಲೇ ಗಾರ್ಬೇಜ್ ಸಮಸ್ಯೆ ತಾಂಡವಾಡ್ತಾ ಇದೆ ಬೆಂಗಳೂರಲ್ಲಿ. ಅಂಥದರಲ್ಲಿ ಅದರಿಂದನೂ ದುಡ್ಡು ಹೊಡೆಯುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬ್ಲ್ಯಾಕ್ ಲಿಸ್ಟೆಡ್ ಡಿಬಾರ್ಡ್ ಕಂಪನಿಗೆ ಟೆಂಡರ್ ಕರೆದುಕೊಂಡು ಅವರ ಜೊತೆಗೆ ಶಾಮೀಲಾಗಿ ಕಿಕ್ ಬ್ಯಾಕ್ ಪಡ್ಕೊಂಡು ದುಡ್ಡು ಹೊಡಿತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಬೆಂಗಳೂರಿನವರಿಗೆ ಗೊತ್ತಿರುತ್ತೆ ಈ ವಿಚಾರ. ಯಾವಾಗೆಲ್ಲ ನಾನ್ ಕಾಂಗ್ರೆಸ್ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಕ್ಷದ ಹೊರತು ಬೇರೆ ಪಕ್ಷ ಅಧಿಕಾರಕ್ಕೆ ಯಾವಾಗ ಕರ್ನಾಟಕದಲ್ಲಿರುತ್ತೋ ಆಗೆಲ್ಲ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಆಗತ್ತೆ ಎಲ್ಲ ಕಸದ ಸಮಸ್ಯೆಯನ್ನ ಇದೇ ಕಾಂಗ್ರೆಸ್ನವರು ಮಾಡ್ತಾರೆ. ಬೇಕಂತಲೇ ಕಸದ ಸಮಸ್ಯೆಯನ್ನ ಸೃಷ್ಟಿಸಿ